ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ನಿಮಗೆಲ್ಲ ನೆನಪದ ಅನ್ಕೋತೀನಿ, 2023 ನಡೆದಂತಹ ವಿಧಾನಸಭಾ ಚುನಾವಣೆದಾಗ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದೇ ಬಹಳ ದೊಡ್ಡ ಕನ್ಫ್ಯೂಷನ್, ಗೊಂದಲ ಆಗ್ಬಿಟ್ಟಿತ್ತು. ಕಡಿಕ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಈಗ ಮುಖ್ಯಮಂತ್ರಿ ಆಗ್ಯಾರ. ಈಗ ಯಾಕಪ್ಪ ಈ ಮಾತಂದ್ರೆ ನೀವ ನೋಡ್ರಿ, ಈಗ ವರುಣಾ ಕ್ಷೇತ್ರದಿಂದ ಗೆದ್ದಾರ, ಮುಖ್ಯಮಂತ್ರಿ ಆಗ್ಯಾರ ಅಂದ್ಮೇಲೆ ಸಿಎಂ ತವರು ಕ್ಷೇತ್ರ ಹೌದಿಲ್ಲ, ಅಲ್ಲಿ ಭಾರಿ ಅಭಿವೃದ್ಧಿ ಆಗಿರ್ತದ, ಅಲ್ಲಿ ವಿಶೇಷ ಕಾಳಜಿ ತಗೊಂಡಿರ್ತಾರ ಅಂತೆಲ್ಲ ಅನಸ್ತೈತಿ, ಸಹಜ ಅದು. ಆದ್ರೆ ಇದಕ್ಕೆ ತದ್ ವಿರುದ್ಧ ಆಗ್ಬಿಟ್ಟದಲ್ಲಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದಾಗ ಈ ನಗರ್ಲೆ ಅನ್ನುವಂತಹ ಗ್ರಾಮದಾಗ ಮಂದಿ ಕಾಂಗ್ರೆಸ್ ಮುಖಂಡರಿಗೆ ಬಹಿಷ್ಕಾರ ಹಾಕ್ಬಿಟ್ಟಾರ. ಗ್ರಾಮದ 4 ಕಡೆ ಬ್ಯಾನರ್ ಹಾಕ್ಬಿಟ್ಟಾರ. ಬ್ಯಾನರ್ನಾಗ ಏನ್ ಬರ್ದಾರ ಗೊತ್ತಾ? ಕಾಂಗ್ರೆಸ್ ಮುಖಂಡರನ್ನ ಗ್ರಾಮದ ಒಳಗೆ ನಿಷೇಧಿಸಲಾಗಿದೆ ಅಂತ ಬರ್ದಾರ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡರು ಕೈಲಾಗದವರು ಅಂತ ಬರ್ದಾರ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಖಂಡರನ್ನ ಗ್ರಾಮಕ್ಕ ನಿಷೇಧಿಸಲಾಗಿದೆ ಅಂತ ಫ್ಲೆಕ್ಸ್ ಹಾಕ್ಯಾರ. ನೋಡ್ರಿ ಹೆಂಗದ, ಗ್ರಾಮಕ್ಕ ಚಲೋ ಅನುದಾನ ಏನ್ರ ಸಿಗ್ತದ, ಇಲ್ಲಿಂದಲೇ ಗೆದ್ದು ಹೋಗ್ಯಾರ ಅಂತ ಹೇಳಿ ಅನ್ಕೊಂಡಿದ್ರು. ಆದ್ರ ಏನು ಚಲೋ ಅನುದಾನ ಸಿಕ್ಕಿಲ್ಲ, ಅಭಿವೃದ್ಧಿ ಆಗಿಲ್ಲ. ಹಿಂಗಾಗಿ ಇದಕ್ ಸಿಟ್ಟು ಗೆದ್ದ ಅಲ್ಲಿನ ಯುವಕರು ಈ ತರ ಫ್ಲೆಕ್ಸ್ ಹಾಕ್ಯಾರ ಅಂತ ನೋಡ್ರಿ ಹೆಂಗದ. ಈ ಫೋಟೋ ಸಾಮಾಜಿಕ ಜಾಲತಾಣದಾಗ ಸಿಕ್ಕಾಪಟ್ಟೆ ವೈರಲ್ ಆಗೈತಿ. ಹೆಂಗಂತೀನಿ, ಹಿಂಗಾದ್ರ ಏನ್ ಮಾಡ್ಬೇಕು? ಅಲ್ಲಿನ ಮಂದಿ ಏನ್ ಮಾಡ್ಬೇಕು? ಎಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಅಕಸ್ಮಾತ್ ಏನಾರೇ ನೋಡ್ರಿ, ಸಿಎಂ ಸಿದ್ದರಾಮಯ್ಯನವ್ರಿಗೆ ಏನಾರೇ ಆತ್ಮಸಾಕ್ಷಿ ಅನ್ನೋದು ಇತ್ತಂದ್ರ, ತಮ್ಮದೇ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಿದ್ರು ಅಂದ್ರ, ಈಗಿನ ಪರಿಸ್ಥಿತಿನ್ಯಾಗ ಏನು ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು, ಎಲ್ಲದರದ್ದು ರೇಟ್ ಹೆಚ್ಚಾಯ್ತು, ಏನೇನು ಗ್ಯಾರಂಟಿ ಯೋಜನೆಗಳು ಹೆಂಗ ಮಣತಿರ್ಲಿಕ್ಕತ್ತಾವ, ಎಲ್ಲಾ ಒಂದು ಪರಿಸ್ಥಿತಿ, ಪ್ರಸ್ತುತ ಪರಿಸ್ಥಿತಿಯನ್ನ ನೋಡಿದ್ರ ಸಿದ್ದರಾಮಯ್ಯನವ್ರಿಗೆ ಕನ್ನಡಿ ಹಿಡಿದಂಗ ಅವ್ರ ಆತ್ಮಸಾಕ್ಷಿ ಏನ್ರ ಇತ್ತಂದ್ರ ಅವ್ರನ್ನ ಅವ್ರೆ ಹೆಂಗ ಬೈಕೊಳ್ತಿದ್ರು ಅನ್ಲಿಕ್ಕ ಇಲ್ಲಿ ಒಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ. ನೋಡ್ಬರು ಒಂದ್ಸಲ. ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಇವೆಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರನ್ನಾಗ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಮೂಲ ಬೆಲೆ 35-36 ರೂಪಾಯಿ, ಟ್ಯಾಕ್ಸು 60-65 ರೂಪಾಯಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ನೋಡ್ರಪ್ಪ, ಇದು ಏನ್ ನೋಡ್ರಿ, ಯಾವುದೇ ಎಡಿಟೆಡ್ ವಿಡಿಯೋ ಅಲ್ಲ, ಅಥವಾ ಟ್ರೋಲ್ ಮಾಡ್ಲಿಕ್ಕೆ ಮಾಡಿದ್ದಲ್ಲ, ಅಥವಾ ಯಾರೋ ಸೃಷ್ಟಿ ಮಾಡಿದ್ದಲ್ಲ, ಅವರೇ ಮಾತಾಡಿದ್ದು. ಆದ್ರ ಇನ್ನೊಬ್ಬರಿಗೆ ಬೆರಳು ಮಾಡಿ ತೋರಿಸಿದಾಗ, ಇನ್ನೊಬ್ರಿಗೆ ಬಯ್ಯೋ ಮುಂದೆ ಬಹಳ ಚಂದ ಅನಿಸ್ತದ ಅವ್ರಿಗೆ. ಆದ್ರ ತಮಗೆ ಅಂತ ಪರಿಸ್ಥಿತಿ ಬಂದಾಗ ಹೆಂಗಿರ್ತದ ಅನ್ಲಿಕ್ಕ ಭಾರಿ ಇತ್ತು ನೋಡ್ರಿ ವಿಡಿಯೋ. ಅಂದ್ರ ಇದನ್ನ ಒಂದ್ಸಲ ಅವರು ನೋಡಿ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಅನಿಸ್ತೈತಿ. ಇನ್ನು ಸಮಾಜ ಕಲ್ಯಾಣ ಮಂತ್ರಿ HC ಮಹದೇವಪ್ಪನವರು ಒಂದು ಮಾತಾಡಿದ್ದು ಕೇಳಿ ಸಮಾಜ ಕಲ್ಯಾಣ ಆದಂಗ ಆಯ್ತು, ತಿಳಿದಂಗ ಆಯ್ತು ನೋಡ್ರಿ. ಅಲ್ರಿ, ಮುಂದಿನ ತಿಂಗಳ ಈ ಟಿ ನರಸೀಪುರದಾಗ ಕುಂಭಮೇಳ ನಡೆಯುದೈತಲ್ಲ, ಮಠಾಧೀಶರ ಜೊತೆಗೆ ನೀವು ಪುಣ್ಯ ಸ್ನಾನ ಮಾಡ್ತೀರೇನು ಅಂತ ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಎಷ್ಟು ಉಡಾಫೆ ಉತ್ತರ ಕೊಡ್ತಾರ್ರಿ. ದಿನಾನು ಸ್ನಾನ ಮಾಡ್ದಾಗ ಪುಣ್ಯನೇ ಬರ್ತದ ಅಂತ ಹೇಳ್ತಾರ. ಕೇಳ್ರಿ ಒಂದ್ಸಲ. ಡೈಲಿ ಮಾಡೇ ಮಾಡ್ತಿಲ್ಲ ಪುಣ್ಯ ಸ್ನಾನ. ನಾನು ಮಾಡಿದಾಗೆಲ್ಲ ನನಗೆ ಪುಣ್ಯ ಬಂದೇ ಬರುತ್ತೆ. ಯಾಕೆಂದರೆ ನನ್ನ ಮೇಲೆ ಅಂಟಿರ್ತಕ್ಕಂಥ ರೋಗಾಣುಗಳು ಮತ್ತು ಈ ಒಂದು ಧೂಳು ಕಸ ಕಡ್ಡಿಗಳೆಲ್ಲ ತೆಗೆದು ನನ್ನ ದೇಹವೇ ಪುಣ್ಯಮಯವಾಗುತ್ತೆ. ಹೀಗಾಗಿ ಡೈಲಿ ಪುಣ್ಯ ಸ್ನಾನ ಮಾಡ್ತೀನಿ ನಾನು. ಯಪ್ಪ, ಖರೆ ಹೇಳ್ತೀನ್ರಿ, ನಮ್ ಈ ಉತ್ತರ ಕರ್ನಾಟಕದ ಕಡಿ ಅಕಸ್ಮಾತ್ ಏನ್ರೆ ಮನ್ಯಾಗ ಯಾರೇ ಹೊಲಸ ನಾರವ್ರಿದ್ರು, ಕೊಳಕ್ ನಾರ್ತಿದ್ರು ಅಂದ್ರ ಅವ್ರಿಗೆ ಕೈ ಮುಗಿದ್ ಕೇಳ್ಕೊತಾರ, ಯಪ್ಪ ದಿನಾ ಸ್ವಚ್ಛ ಜಳಕ ಮಾಡ್ಯಪ್ಪ ನಿನಗ್ ಪುಣ್ಯ ಬರ್ತದ ಅಂತ. ಮತ್ತ ಹಂಗ ಪುಣ್ಯ ಬರ್ತದೋ ಏನ ಯಾರಿಗ ಗೊತ್ತು. ನಮ್ ಉತ್ತರ ಕರ್ನಾಟಕದವ್ರು ನೋಡ್ಲಿಕ್ಕತ್ತಿದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನೀವು ಖರೆ ಅಂತೀರಿ, ಇಲ್ಲಿ ಹೇಳ್ರಿ. ಮನ್ಯಾಗ ಇಂಥವ್ರೊಬ್ರು ಇರ್ತಾರ, ಇಲ್ಲಿ ಹೇಳ್ರಿ ನೀವು.
ಆದ್ರೆ ಬಿಡ್ರಿ, ಇವ್ರ ಮಾತಾಗಿ ತದ್ ವಿರುದ್ಧವಾಗಿ DCM DK ಶಿವಕುಮಾರ್ ಅವ್ರು ಮಾತಾಡ್ಯಾರ. ಅದ್ ಎಷ್ಟು ಭಕ್ತಿ ಭಾವ. ಈ ಸಲ ಪ್ರಯಾಗರಾಜ ಮಹಾಕುಂಭ ಮೇಳಕ್ಕೆ ಹೋಗ್ಲಿಕ್ಕ ನಾನು ನನ್ನ ಕುಟುಂಬ ಸಮೇತ ಹೋಗ್ಲಿಕ್ಕೆ ನಿರ್ಧಾರ ಮಾಡೀನಿ ಅಂತ ಭಾರಿ ಭಕ್ತಿ ಭಾವದಿಂದ ಮಾತಾಡ್ಯಾರ. ಕೇಳ್ರಿ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗೂ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರನ ಪ್ರತಿಮೆ ಈಶ್ವರ ಕಪಿಲೇಶ್ವರ. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಅಂತೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಇನ್ನು ದಿನಾಂಕ ನಿಗದಿಯಾಗಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳುದಿಲ್ಲ. ನೋಡ್ರಿ ಹೆಂಗದ ವಿಚಿತ್ರ. ಇಬ್ರು ಒಂದೇ ಪಕ್ಷದ ಮುಖಂಡರಾದ್ರೂ ಸಹಿತ ಎಷ್ಟು ತದ್ವಿರುದ್ಧ ಹೇಳಿಕೆಗಳು. ಯಾಕೆ ಹೇಳ್ರಿ, ಅವರು ಸಿದ್ದರಾಮಯ್ಯನವ್ರ ಬಣ, ಇವರು DKಶಿ ಅವರು. ಹಿಂಗಾಗಿ ಸಿದ್ದರಾಮಯ್ಯನವ್ರ ನೆರಳು ಬಿದ್ದಿರ್ತೈತಿ SC ಮಹದೇವಪ್ಪನವ್ರ ಮೇಲೆ. ಹಿಂಗಾಗಿ ಆ ತರ ಉಡಾಫೆ ಉತ್ತರ ಕೊಡುದು ಸಹಜ ಐತಿ ಬಿಡ್ರಿ. ಆದ್ರ ಇಲ್ಲೊಂದು ಟ್ರೋಲ್ ಹೋಗ್ಲಿಕ್ಕತ್ತದ. ಅಕಸ್ಮಾತ್ ಏನಾರ HC ಮಹದೇವಪ್ಪನವ್ರು ಹಿಂಗ ಅಡ್ಡ ತಿಡ್ಡ ಮಾತಾಡ್ತಾರಂತ ಗೊತ್ತಿತ್ ಕಾಣತದ. ಅವ್ರ ಸ್ವಂತ ಮೊಮ್ಮಗನೇ ಇದಕ್ ರಿಯಾಕ್ಷನ್ ಕೊಟ್ರು ಹೆಂಗಿರ್ತೈತಿ ಅನ್ಲಿಕ್ಕ ಒಂದು ಟ್ರೋಲ್ ಹೋಗ್ಲಿಕ್ಕತ್ತದ ನೋಡ್ರಿ. ನನ್ಗೆ ತುಂಬಾ ಖುಷಿ ಆಗಿದೆ. ಆಮೇಲೆ ನನ್ ಕನ್ಸು ನನ್ ತಾತ ಆಗದಲ್ಲ, ನನ್ ತಾತಕ್ಕಿಂತ ಬೆಟರ್ ಆಗಕ್ಕೆ. ಹೆಂಗದ ನೋಡ್ರಿ, ಖರೇನೆ ಮೊಮ್ಮಗನೇ ಹೇಳೋದು ತಾತನಂಗಲ್ಲ, ತಾತನ್ಕಿನ ಬೆಟರ್ ಆಗ್ತೀನಿ ಅಂತಂದ್ರ ವಿಚಾರ ಮಾಡ್ಬೇಕು. ಆದ್ರೆ 1 ಲಕ್ಷ ಕೊಟ್ರೆ ನೀವು ಈ ರೋಗಾಣು ಧೂಳು ಎಲ್ಲ ಓಕೆ ಅಪ್ಪ, ಕಸ ಕಡ್ಡಿ ಎಲ್ಲ ಇರ್ತೈತಿ. ಏನು ತಿಪ್ಪ ಹೊಳ್ಳಾಡ್ ಬರೋರ್ತ ಇರ್ತಾರ, ಯಾರಿಗ ಗೊತ್ತರಪ್ಪ, ನನಗಂತೂ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಶುರುನಾಗ ಸಿದ್ದರಾಮಯ್ಯನವರಿಗೆ ಆತ್ಮಾವಲೋಕನ ಆದ್ರ ತಮ್ಮನ್ ತಾವ್ ಹೆಂಗ್ ಬೈಕೋತಾರ ಅನ್ಲಿಕ್ಕೆ ಒಂದು ವಿಡಿಯೋ ನೋಡಿದ್ರಿ. ಹಂಗೆ ಇವತ್ತು ಮಿರ್ಚಿ ಮಂಡಕ್ಕಿ ಕೊನೆಯದಾಗನು ಮತ್ತೊಬ್ಬ ಮಹಾನ್ ನಾಯಕ, ಧೀಮಂತ ರಾಜಕಾರಣಿ, ಸಾಮಾನ್ಯರಲ್ಲಿ ಸಾಮಾನ್ಯ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಕಸ್ಮಾತ್ ಏನಾರೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಅನಿಸ್ತು, ಅವ್ರಿಗೂ ಒಂದು ಆತ್ಮ ಸಾಕ್ಷಿ ಇತ್ತು, ಅಥವಾ ಕನ್ನಡಿ ಮುಂದೆ ತಮ್ಮನ್ ತಾವ್ ನಿಂತು ನೋಡ್ಕೊಂಡಾಗ ಏನ್ ಹೇಳ್ಬೇಕು ಅಂತ ಅನ್ಸಿತ್ತು ಅನ್ಲಿಕ್ಕ ಇಲ್ಲೊಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ. ನೋಡ್ಬರಿ, ಭಾರಿ ಮಜಾ ಅದ. केजरीवाल भड़वा है, केजरीवाल आतंकवादी है, 100 कमीने पर मरे थे तब एक केजरीवाल पैदा हुआ था। केजरीवाल कमीना है, केजरीवाल घटिया है, केजरीवाल नवाब है, केजरीवाल घिनौना है, केजरीवाल पाकिस्तानी है, केजरीवाल AK-49 है, केजरीवाल राक्षस है, नमक हराम है, बेशरम है, नमूना है. ಖರೆ ಅದ ಬಿಡ್ರಿ. ಬಸವಣ್ಣನವ್ರು ಹೇಳಿದ್ದೇನ್ ಹೇಳ್ರಿ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಅಂತ ಹೇಳಿ. ತನ್ನನ್ನು ಹಳಿಯಲು ಬೇಡ ಅಂತ ಹೇಳಿಲ್ಲ. ಯಾಕೆ ಹೇಳ್ರಿ, ಯಾವಾಗ ತಮ್ಮನ್ನೇ ತಾವು ಬೈಕೋತಾರ, ತಮ್ಮಲ್ಲಿರುವಂತಹ ತಪ್ಪುಗಳನ್ನ ತಾವೇ ತಿದ್ಕೋತಾರ, ಅವಾಗ ಮಾತ್ರ ಏನ್ರ ಉದ್ಧಾರ ಆಗ್ಲಿಕ್ಕೆ, ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಐತಿ. ಇವೆಲ್ಲ ವಿಡಿಯೋಗಳು ಯಾವುದೋ ಸಂದರ್ಭದಾಗ ಮಾತಾಡಿದ್ದು ಖರೆ ಅದ. ಆದ್ರೆ ಈ ತರ ತಮ್ಮನ್ನ ತಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು, ತಮ್ಮನ್ನ ತಾವು ತಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿಳ್ಕೊಂಡು ತಿದ್ದುಕೊಂಡು ಮುನ್ನಡೆಯುವಂತಹ ರಾಜಕಾರಣಿಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.